ದಶರಥ ಮಹಾರಾಜ ಅಯೋಧ್ಯೆಯ ರಾಜ್ಯಭಾರವನ್ನು ಮಾಡ್ತಾ ಇದ್ದಾನೆ. ಅವನು ರಾಜ್ಯಭಾರ ಮಾಡುವಂತಹ ಸಮಯದಲ್ಲಿ ಪ್ರತಿಯೊಬ್ಬರೂ ಕೂಡ ಸಂತುಷ್ಟರಾಗಿದ್ದರು. ಎಲ್ಲರೂ ಕೂಡ ಸಂತೋಷದಿಂದ ಇದ್ದರು. ಇಡೀ ಅಯೋಧ್ಯೆಯ ಎಲ್ಲ ಮನೆಗಳೂ ಕೂಡ ತುಂಬು ಕುಟುಂಬವಾಗಿತ್ತು. ಪ್ರತಿಯೊಂದು ಕುಟುಂಬದಲ್ಲಿಯೂ ಕೂಡ ಕನಿಷ್ಠ ಅಂತ ಹೇಳಿದ್ರೆ 10 ಜನ ಇರ್ತಾಯಿದ್ರು ಅಯೋಧ್ಯೆಯಲ್ಲಿ. ಇವತ್ತಿನ ನಮ್ಮ ಕಲ್ಪನೆಯ ಕುಟುಂಬಗಳು ಎಲ್ಲಿಗೆ ಬಂದು ನಿಂತಿದೆ ಅಂತ ಹೇಳಿದ್ರೆ ಕೇವಲ ಇಬ್ಬರ ಮಟ್ಟಿಗೆ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ನಾನೊಬ್ಬನೇ ಒಂದು ಕುಟುಂಬ ಅನ್ನುವಂತಹ ಸ್ಥಿತಿಗೆ ನಾವು ತಲುಪ್ತಾ ಇದ್ದೀವಿ. ಆದರೆ ಆ ಸಮಯದಲ್ಲಿ ಯಾವ ರೀತಿಯಾಗಿ ಇತ್ತು, ಒಂದು ಕುಟುಂಬ ಅಂತ ಹೇಳಿದರೆ ಕನಿಷ್ಠವಾಗಿ 10 ಜನ ಇರ್ತಾಯಿದ್ರು ಅಯೋಧ್ಯೆಯಲ್ಲಿ. ಮಾತಾಪಿತೋ ಸ್ನುಷೇ ಪುತ್ರೋ ಪುತ್ರಿ ಪತ್ನಿ ಅತಿಥಿ ಸ್ವಯಂ ದಶಸಂಖ್ಯ ಕುಟುಂಬೀತಿ. ಒಂದು ಮನೆ ಅಂತ ಹೇಳಿದ್ರೆ ತಂದೆ, ತಾಯಿ, ಮಗಳು, ಪತ್ನಿ, ಯಜಮಾನ, 2 ಗಂಡು ಮಕ್ಕಳು, 2 ಸೊಸೆಯರು ಮತ್ತು ಒಬ್ಬ ಅತಿಥಿ ಇರಲೇಬೇಕು. ಒಟ್ಟು ಸೇರಿಸಿದರೆ 10 ಸಂಖ್ಯೆ ಆಗ್ತದೆ. ಹೀಗೆ 10 ಜನರ ಕುಟುಂಬ ಇರ್ತಾಯಿತ್ತು. ಆ ದಿನಗಳಲ್ಲಿ ಅತ್ಯಂತ ನಮ್ಮ ಮನೆಯಲ್ಲಿ ತುಂಬ ಕಡಿಮೆ ಜನ ಇದ್ದಾರೆ ಅಂತ ಹೇಳಿದ್ರೆ, ಆ ಕಡಿಮೆ ಜನ ಎಷ್ಟು ಅಂತ ಹೇಳಿದ್ರೆ ಒಂದು ಕುಟುಂಬ ಅಂತ ಹೇಳಿದ್ರೆ 10 ಸಂಖ್ಯೆ.